ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಇಬ್ಬರು ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ಇತ್ತು. ಸೊ ವ್ಯಾಕ್ಸಿನೇಷನ್ ಆದಮೇಲೆ 2 ರೋಡ್ಸ್ ಅವೇ ಇರುವಂತಹ ವಿಜಯನಗರ್ ಫುಡ್ ಸ್ಟ್ರೀಟಿಗೆ ನಾನು ಕರ್ಕೊಂಡು ಹೋಗಿದ್ದೆ ಅವರಿಬ್ಬರನ್ನ. ಸೊ ಇಟ್ ವಾಸ್ ಅ ಲವ್ಲಿ ಡೇ. ಅವರಿಬ್ಬರು ತುಂಬಾ ಎಂಜಾಯ್ ಮಾಡಿದ್ರು ಬಿಕಾಸ್ ಇಟ್ ವಾಸ್ ಅ ಫಸ್ಟ್ ಟೈಮ್ ಆನ್ ಎಲ್ಲ ತರಹ ಸ್ಟ್ರೀಟ್ ಫುಡ್ಸ್ನ ಒಂದೇ ಕಡೆ ನೋಡಿದ್ದು ಅವ್ರಗಳಿಗೆ. ಇಟ್ ವಾಸ್ ಸೋ ಮಚ್ ಎಕ್ಸೈಟಿಂಗ್ ಟು ದೆಮ್. ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಸ್ಟಾಲ್ಸ್ಗಳನ್ನ ನೋಡಿದ್ದು. ಆ್ಯಂಡ್ ಅವ್ರದ್ದು ಫಸ್ಟ್ ಟೈಮ್ ಕೂಡ ಒಂದು ಸ್ಟ್ರೀಟ್ ಫುಡ್ ಎಕ್ಸ್ಪೀರಿಯನ್ಸು. ಪಾನಿಪುರಿ ಬಿಟ್ಟರೆ ಬೇರೆ ಏನೂ ತಿನ್ನಿಸಿರಲಿಲ್ಲ ನಾನು. ಅದು ಬಂಗಾರಪೇಟೆ ಪಾನಿಪುರಿ ಒಂದೇ ಅವ್ರಿಗೆ ತುಂಬ ಇಷ್ಟ. ಸೊ ದಿಸ್ ವಾಸ್ ಅ ಎಗ್ ಸ್ಟಿಕ್. ಅಲ್ಲಿ ಅವರು ತಿಂದರು. ದ್ಯಾಟ್ ವಾಸ್ ಸೋ ನೈಸ್. ಸೊ ಅದೊಂಥರ ಸ್ಟೀಮ್ಡ್ ಆ್ಯಂಡ್ ಫ್ರೈಡ್ ಎಗ್ ಸ್ಟಿಕ್ ಅಂತ ಹೇಳ್ಬೋದು. ಸೊ ಅದೊಂದನ್ನು ತೊಗೊಂಡ್ರು. ನಂತರ ಅಲ್ಲೇ ಇರುವಂತಹ ಪಿಜ್ಜಾ ಥಿಯರಿ ವುಡ್ ಫೈರ್ ಪಿಜ್ಜಾ ಸ್ಟಾಲ್ನ ನೋಡಿದ್ವಿ. ಸೊ ಲೆಟ್ಸ್ ಟ್ರೈ ಅಂತ ಅನ್ನೋದನ್ನ ಮಾಡಿಕೊಂಡು ವಿ ಹ್ಯಾಡ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಿಜ್ಜಾ. ಒಂದು ಚೀಸ್ ಮ್ಯಾಗ್ರಿಟಾ, ಇನ್ನೊಂದು ಮಿಕ್ಸ್ಡ್ ವೆಜ್ ಪಿಜ್ಜಾ ತೊಗೊಂಡ್ವಿ ನಾವು ಅಲ್ಲಿ. ನಿಜ ಹೇಳ್ತೀನಿ, ದ ಟೆಕ್ಸ್ಚರ್ ಆ್ಯಂಡ್ ದ ವೇ ದೇ ವರ್ ಡೂಯಿಂಗ್ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಆ ಫೈರ್ನಲ್ಲಿ ಇಟ್ಟು ನಿಧಾನಕ್ಕೆ ಅದನ್ನು ರೋಸ್ಟ್ ಮಾಡಿ ಪ್ರತಿಯೊಂದು ವೆಜಿಟೇಬಲ್ಸ್ನ ಇಟ್ಕೊಂಡು ಹಾಕಿ ಟಾಪಿಂಗ್ಸ್ನೆಲ್ಲ ಹಾಕಿ ಕೊಟ್ಟಿದ್ರು. And look at my reaction and the cheese pull. It was very good. I was so surprised because ಅದು ಡಾಮಿನೋಸ್ ಪಿಜ್ಜಾಗಿಂತ ತುಂಬಾ ಯಮ್ ಅನ್ನಿಸ್ತಾ ಇತ್ತು ನನಗೆ. ದೇ ಹ್ಯಾವ್ ಯೂಸ್ಡ್ ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಫ್ರೆಶ್ ಡೋ ಆಗಿರ್ಬೋದು, ಜುಕಿನಿ, ಪನ್ನೀರ್, ಚೀಸ್ ಕಾರ್ನ್ ಆ್ಯಂಡ್ ಪ್ರತಿಯೊಂದು ಸ್ವೀಟ್ ಕಾರ್ನಿಂದ ಇರ್ಬೋದು. ಇವರಿಬ್ಬರಿಗೆ ನಾನು ನಾರ್ಮಲ್ ಚೀಸ್ ಮ್ಯಾಗ್ರಿಟಾ ತಗೊಟ್ಟಿದ್ದೆ. ಆ್ಯಂಡ್ ನೋಡಿ, ಚೀಸ್ ಪುಲ್ಲಿಗೆ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ, ಆ ಚೀಸ್ ಪುಲ್ಲಿಗೆ ಅವರಿಬ್ಬರು ಯಾವ ಥರ ಜಗಳ ಮಾಡಿಕೊಂಡು ದೇ ಆರ್ ಹ್ಯಾವಿಂಗ್ ಇಟ್ ಇನ್ ಅ ಫನ್ ವೇ. ಜೋಕ್ಸ್ ಅಪಾರ್ಟ್, ಬಟ್ ದಿಸ್ ಪ್ಲೇಸ್ ವಾಸ್ ಅ ಟಾಪ್ 1 ಟು ಅಸ್. ನೆನೆ ನಾವು ಟ್ರೈ ಮಾಡಿದ ಜಾಗ. ಇಲ್ಲಿ ವೆಜ್ ಅಲ್ಲ, ನಾನ್ ವೆಜ್ ಕೂಡ ಇತ್ತು. ಬಟ್ ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ವೆಜ್. ಸೊ ಮಕ್ಕಳು ಮಾತ್ರ ಎಗ್ ಒಂದು ಬಿಟ್ಟರೆ ನಾನು ನಾನ್ ವೆಜ್ ಏನು ಕೊಡಿಸ್ತಿಲ್ಲ. ಆ್ಯಂಡ್ ದಿಸ್ ಇಸ್ ದ ಸ್ಟಾಲ್ ವೆರ್ ಯು ಕ್ಯಾನ್ ಫೈಂಡ್ ದ ವುಡ್ ಫೈರ್ ಪಿಜ್ಜಾ. ಸೊ ವುಡ್ ಹಾಕಿ ವುಡ್ ಫೈರ್, ಅಲ್ಲಿಂದ ಬರುವಂತಹ ಫೈರ್ನಿಂದ ಬೇಕ್ ಮಾಡಿ ಕೊಡ್ತಾರೆ. ಇಟ್ಸ್ ನಾಟ್ ಅವನ್ ಕೈಂಡ್ ಆಫ್ ಥಿಂಗ್. ಆ್ಯಂಡ್ ನಮ್ಮನೆಗೆ ಸ್ವಲ್ಪ ಪಿಜ್ಜಾ ಅಂದರೆ ಅಷ್ಟು ಓಕೆ ಕೈಂಡಿಶ್. ಸೊ ಶಿ ಹ್ಯಾಡ್ ಓನ್ಲಿ 1 ಸ್ಲೈಸ್. ಸೊ ಅವರಿಗೆ ದಾಬೇಲಿನ ಕೊಡಿಸ್ದೆ. ಮೇ ಬಿ ದಿಸ್ ಇಸ್ ರಾಜಸ್ಥಾನಿ ಅವ್ರ ಜೈಪುರಿ ಡಿಶ್ ಅನ್ಕೋತೀನಿ. ಐ ಹ್ಯಾವ್ ನೋ ಐಡಿಯಾ ಅಷ್ಟೊಂದು. ಇಟ್ ಈಸ್ ಟ್ಯಾಂಗಿ ಆ್ಯಂಡ್ ಸ್ವೀಟಿ. ಸೊ ತುಂಬ ಚೆನ್ನಾಗಿತ್ತು. ಇಂಜೆಕ್ಷನ್ ಕೊಡ್ಸಿದ್ದಾಯ್ತು ಅಮ್ಮ ನಿಂಗೆ? ಹೇಳ್ಕೊಟ್ರು ಡಾಕ್ಟ್ರು? ಹಾಗೆ ನಾನು ಕೂಡ ಒಂದು ಬೈಟ್ ತೊಗೊಂಡು ತಿಂದು ಖಾಲಿ ಮಾಡಿದೆ. ಪಾಪ ಮಮ್ಮಿಗೆ ಸಿಗಲೇ ಇಲ್ಲ. ಸೊ ಐ ಆರ್ಡರ್ಡ್ ಅನದರ್ 1 ಆಲ್ಸೋ. ಅಲ್ಲಿಂದ ಪಕ್ಕದಲ್ಲೇ ಇರುವಂತಹ ಬಾದಾಮ್ ಪೂರಿ, ಪೇಣಿ, ಹಾಟ್ ಬಾದಾಮ್ ಮಿಲ್ಕ್ ಸೆಂಟರ್ ಇತ್ತು. ಸೊ ನನಗೆ ಪೇಣಿ ಅಂದರೆ ತುಂಬ ಇಷ್ಟ. ಸೊ ನಾವೊಂದು ಪೇಣಿ ತೊಗೊಂಡ್ವಿ ಅಲ್ಲಿ. ನಾನು ಏನೇ ದಪ್ಪ ಆದರೂ ಸಣ್ಣ ಆದರೂ ಶಿ ಇಸ್ ದ ಒನ್. ಇವಳೇ ಕಾರಣ. ತಿನ್ಬೇಕಾದ್ರೆ ಚೆನ್ನಾಗಿ ತಿನ್ನಿಸ್ಬಿಟ್ಟು ಆಮೇಲೆ ಡಯಟ್ ಮಾಡೋಣ ಅಂತ ನಾನೇ ಇನ್ಫ್ಲೂಯೆನ್ಸ್ ಮಾಡ್ತೀನಿ. ತಿನ್ಬೇಕಾದ್ರೆ ಚೆನ್ನಾಗಿ ತಿನ್ನಬೇಕು, ಅದೇ ಪಾಲಿಸಿ ಇಟ್ಕೋಬೇಕು. ಎಲ್ಲರೂ ಇರೋವರೆಗೂ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರಬೇಕು. ಆಮೇಲೆ ಡಯಟ್ ಎಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು. ಇರೋದೊಂದು ಲೈಫು. ನೀಟಾಗಿ ಮುದ್ದೆ, ಲೈಟಾಗಿ ಸ್ವಲ್ಪ ಅನ್ನ, ನಮ್ಮ ಊಟ ನಾರ್ಮಲ್ ಮಂಡ್ಯದ ಊಟ ತಿನ್ಕೊಂಡು ಆರಾಮಾಗಿ ಚೆನ್ನಾಗಿ. ಸೊ ನಂತರ ಅಲ್ಲಿಂದ ನೆಕ್ಸ್ಟ್ ಸ್ಟಾಲಿಗೆ ಹೋದ್ವಿ. ದಿಸ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಲಂಡನ್. ಏನಂತಾರೆ, ಸ್ಟ್ರೀಟ್ ಫುಡ್ ಕಾಲ್ಡ್ ಅದು ಸ್ಟ್ರಾಬೆರಿ ಚಾಕ್ಲೇಟ್ಸ್ ಅಂತ ಹೇಳ್ಬೋದು. ಲಂಡನ್ನಲ್ಲಿ ಒಂದು ಫೇಮಸ್ ಇದೆ, ಲೈಕ್ ಸ್ಟ್ರಾಬೆರೀಸ್ಗೆ ಚಾಕ್ಲೇಟ್ಸ್ ಹಾಕ್ಕೊಟ್ಟು, ಡಾರ್ಕ್ ಚಾಕ್ಲೇಟ್ ಆರ್ ಮಿಲ್ಕ್ ಚಾಕ್ಲೇಟ್ನ ಹಾಕ್ಕೊಡಿ ಸರ್ವ್ ಮಾಡೋದು. ಸೊ ಅಲ್ಲಿಯ ಇನ್ಫ್ಲುಯೆನ್ಸಿಂದ ಇಲ್ಲಿ ಕೂಡ ಒಂದು ಸ್ಮಾಲ್ ಕಾರ್ಟ್ನ ಸ್ಟಾರ್ಟ್ ಮಾಡಿದರು. ಯು ಹ್ಯಾವ್ not only strawberries, but you have many varieties of fruits, kiwi, apple, banana, and for the cakes also red velvet and all. So we took the original OG called strawberry chocolates, and this was also so yum. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಬಿಕಾಸ್ ಚಾಕ್ಲೇಟ್ಸ್ನ ಹಾಕ್ಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ.
ನಮಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಮೆನಿ ಆಪ್ಷನ್ಸ್ ಇತ್ತು, ಸ್ಮಾಲ್, ಲಾರ್ಜ್. ನಾನು ನಾರ್ಮಲಾಗಿ ಮಕ್ಕಳಿಗೆ ಸ್ಟ್ರಾಬೆರೀಸ್ ಜಾಸ್ತಿ ಇಲ್ಲಿ ಅಂತ ಲಾರ್ಜ್ ಒಂದು ತೊಗೊಂಡೆ. ಆ್ಯಂಡ್ ಇವ್ರ ಹತ್ರ ಇನ್ನೊಂದು ಆಪ್ಷನ್ ಇದೆ ಕಾಲ್ಡ್ ಫೀಸ್ಟ್. ಯು ಹ್ಯಾವ್ ಫೀಸ್ಟಲ್ಲಿ ಎಲ್ಲ ತರಹದ ಫ್ರೂಟ್ಸ್ ಹಾಗೆ ಕೇಕ್ ಆ್ಯಂಡ್ ಬ್ರೌನಿ ಜೊತೆಗೆ ನಿಮಗೆ ಚಾಕ್ಲೇಟ್ ಡಿಪ್ನ ಕೊಟ್ಟಿರ್ತಾರೆ. ಸೊ ದಿಸ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಟು ಮೈ ಕಿಡ್ಸ್ ಬಿಕಾಸ್ ಇದು ಹೊಸದು. ಅವ್ರಿಗೆ ಹೊಸದನ್ನ ನೋಡಿ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಓಕೆ ಇದೇನು ತಿನ್ಬೋದು ಅಂತ. ದೆನ್ ದೇ ಎಂಜಾಯ್ಡ್ ದರ್ ಡಸ್ ಇಟ್. ಆ್ಯಂಡ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಫ್ ವಿಜಯನಗರ್ ಫುಡ್ ಸ್ಟ್ರೀಟ್ನ ನಾವು ಇಲ್ಲಿಗೆ ಎಂಡ್ ಮಾಡಿದ್ವಿ. ಆ್ಯಂಡ್ ಇಷ್ಟಕ್ಕೆ ತುಂಬಾ ಹೊಟ್ಟೆ ತುಂಬಿದ್ದು ಆ್ಯಂಡ್ ವಿ ಆರ್ ಸ್ಯಾಟಿಸ್ಫೈಡ್. ಗೈಸ್ ನಿಜ ಹೇಳ್ತೀನಿ, ಯಾರ್ಯಾರು ಇನ್ ಆ್ಯಂಡ್ ಅರೌಂಡ್ ವಿಜಯನಗರ ಆಗಿರ್ಬೋದು ಇಲ್ಲ ನಾಗರಬಾವಿ ಸೈಡ್ ಎಲ್ಲ ಏನಿದ್ದೀರಾ, ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ವಿಜಯನಗರ್ ಫುಡ್ ಸ್ಟ್ರೀಟ್. ತುಂಬಾ ಚೆನ್ನಾಗಿದೆ ಊಟ ಅಲ್ಲಿ. ವಿ ಡಿಡ್ಂಟ್ ಟ್ರೈ ನಾನ್ ವೆಜ್. ನನಗೆ ನಾನ್ ವೆಜ್ ಬಗ್ಗೆ ಐಡಿಯಾ ಗೊತ್ತಿಲ್ಲ ಹೇಗಿದೆ ಅಂತ, ಬಿಕಾಸ್ ಇವತ್ತು ಸ್ಯಾಟರ್ಡೆ ಆಗಿದ್ರಿಂದ ವಿ ಹ್ಯಾಡ್ ಓನ್ಲಿ ವೆಜ್ ಫುಡ್. ಅದರಲ್ಲೂ ಪಿಜ್ಜಾ ಥೆರಪಿ ಅಂತ ದರ್ ವುಡ್ ಫೈರ್ ಸ್ಟೋರ್. ಹೌದು, ಪಿಜ್ಜಾ ಥಿಯರಿನಾ? ಸಾರಿ, ನಾನು ಪಿಜ್ಜಾ ಥಿಯರಿ ಅಂತ ವುಡ್ ಫೈರ್ ಪಿಜ್ಜಾ ಇದೆ ಅಲ್ಲಿ. ಇಟ್ಸ್ ವೆರಿ ಯಮ್. ನಾನು ನಿಜ ಹೇಳ್ತೀನಿ, ಡಾಮಿನೋಸ್ ಪಿಜ್ಜಾಗಿಂತನೂ ತುಂಬಾ ಚೆನ್ನಾಗಿತ್ತು. ವೆರಿ ಹೈಜಿನಿಕ್ ಅಂಡ್ ನಿಜ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಲೋಡೆಡ್ ಇತ್ತು ಅಂದ್ರೆ ದೇ ಯೂಸ್ಡ್ ಜುಕಿನಿ, ಕ್ಯಾಪ್ಸಿಕಮ್, ಆಮೇಲೆ ಸ್ವೀಟ್ ಕಾರ್ನ್ಸ್, ಆಲಿವ್ಸ್, ಆಮೇಲೆ ಬೆಲ್ ಪೆಪ್ಪರ್ಸ್, ಹಾಗೆ ಪನ್ನೀರ್ ಪ್ರೋಟೀನ್ಗೆ ಅಂತ. ಇಟ್ಸ್ ಓನ್ಲಿ ಅ ವೆಜ್ ಪಿಜ್ಜಾ ಸ್ಟೋರ್, ಇಟ್ಸ್ ನಾಟ್ ನಾನ್ ವೆಜ್. ವುಡ್ ಫೈರ್ ಅಲ್ಲಿ ಮಾಡೋದು ಅಂಡ್ ದ ಟೇಸ್ಟ್ ವಾಸ್ ವೆರಿ ಯೂನಿಕ್. ಅವರು ತುಂಬಾ ಫ್ರೆಶ್ ಆಗಿ ಮನೆಯಿಂದ ತರಿಸಿ ಮಾಡ್ತಾ ಇದ್ರು. ಬಿಕಾಸ್ ನಾನು ನೋಡಿದೆ ಅವ್ರ ಪಪ್ಪ ಬಂದು ಡೋನ್ ಎಲ್ಲ ಕೊಟ್ಟು ಹೋಗ್ತಾ ಇದ್ದಿದ್ದು. ಅಂಡ್ ಈಸ್ ಎನ್ IT ಎಂಪ್ಲಾಯಿ ಬಟ್ ಪ್ಯಾಷನ್ ಫಾರ್ ದ ಫುಡ್. ಅವ್ರಿಗೆ ಏನಾಗಿದೆ ಇಂಟ್ರೆಸ್ಟ್ ಬಂದು ಹಿ ಸ್ಟಾರ್ಟೆಡ್ ಫ್ರಮ್ ದ ಕ್ಲೌಡ್ ಕಿಚನ್ ಟು ಅ ಸ್ಟಾಲ್ ಅಟ್ ದ ವಿಜಯನಗರ್ ಫುಡ್ ಸ್ಟ್ರೀಟ್. ನಂಗೆ ತುಂಬಾನೇ ಇಷ್ಟ ಆಗಿದೆ. ನನ್ನ ಮಕ್ಕಳು ಚೀಸ್ ಪಿಜ್ಜಾ ತುಂಬಾ ಇಷ್ಟಪಟ್ಟು, ಅಮ್ಮ ನೀವು ಡಾಮಿನೋಸ್ ಇಂದ ಆರ್ಡರ್ ಮಾಡಬೇಡಿ ಇಲ್ಲಿಂದಾನೆ ಅಂತ ಹೇಳಿ ಅಂತ ಇದ್ರು. ಸೊ ಅವ್ರನ್ನೇ ಕೇಳೋಣ ಹೇಗೆ ಅನಿಸ್ತು ಪಿಜ್ಜಾ ಅಂತ. ಆಕ್ಚುಲಿ ಇಲ್ಲಿಗೆ ಬರೋ ಐಡಿಯಾ ಇರ್ಲಿಲ್ಲ. ವಿ ಹ್ಯಾಡ್ ಅ ವ್ಯಾಕ್ಸಿನೇಷನ್ ಡೇ. ನಾನು ಆ ವಿಡಿಯೋನೇ ಮಾಡಕ್ ಆಗ್ಲಿಲ್ಲ, ಇಲ್ಲಾಂದ್ರೆ ವಿಡಿಯೋ ಮಾಡ್ಬೋದಿತ್ತು, ಅವಾಗ ಗೊತ್ತಾಗ್ತಿತ್ತು ಇವನು ಅಪ್ಪ ಅಂತ ಅಳ್ತಾರ ಅಮ್ಮ ಅಂತ ಅಳ್ತಾನ ಅಂತ. ಮಗ್ನೆ ಏನಂತ ಹತ್ತಿದ್ ನೀನು? ಮಮ್ಮಿ ಬೇಡ್ವೇನಾ? ಹೆಂಗತ್ತೆ ತೋರ್ಸು ಅಪ್ಪ ಅಂತ. ಏ ಮಮ್ಮಿ ಬೇಡ್ವೇನಾ ಲಡ್ಡು? ಮತ್ತೆ ಅಪ್ಪ ಅಂತ ಹೇಳ್ತಿದ್ದಲ್ಲ. ಫುಲ್ ಹೆಸರು ಅಮ್ಮನೇ, ಫುಲ್ ಹೆಸರು ಅಪ್ಪನೇನಾ? ಸೊ ಹಿ ಈಸ್ ಅ ಮ್ಯಾನಿಪ್ಯುಲೇಟರ್, ಡೋಂಟ್ ಬಿಲೀವ್ ಹಿಮ್. ಅವ್ನ ಮಾತುಗಳನ್ನ ನಂಬೇಡಿ ನೀವು. ಅವ್ನು 2 ಕಡೆ ಬ್ಯಾಲೆನ್ಸ್ ಮಾಡ್ತಾನೆ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಸೊ ಹಂಗೆ ಈ ನನ್ನ ದೊಡ್ಡ ಮಗ ಮಾತ್ರ ಯಾವಾಗ್ಲೂ ನನ್ನ ಕಡೆ, ನಂಗೆ ಚೆನ್ನಾಗ್ ಗೊತ್ತು. ಸೊ ಇಬ್ರಿಗೂ ವ್ಯಾಕ್ಸಿನ್ ಹಾಕಿಸಿದ್ಮೇಲೆ ಏನಾದ್ರು ತಿನ್ಸೋಣ ಅಂತ ಪಕ್ಕದ ರೋಡೇ ಫುಡ್ ಸ್ಟ್ರೀಟು, ನಾ ಪೀಡಿಯಾಟ್ರಿಷಿಯನ್ ಪಕ್ಕದ ರೋಡು. ಹಂಗಾಗಿ ನಾನು ಯಾವತ್ತೂ ಬಂದೇ ಇರಲಿಲ್ಲ. ನಾನು ವಿವಿಪುರಂ ಫುಡ್ ಸ್ಟ್ರೀಟಿಗೆ ನಾನು ಹೋಗಿದ್ದೀನಿ. ಆ್ಯಂಡ್ ನನ್ನ ತಂಗಿ ಓದಿದಿಲ್ಲ ವಿಜಯನಗರ ಅಲ್ಲಿ ದೀಕ್ಷಾ ಕಾಲೇಜ್, ಕಾಮರ್ಸ್ ಮಾಡಿದವಳು. ಸೊ ಅವಳು ಪನ್ನೀರ್ ರೋಲ್ ಎಲ್ಲ ತಗೊಂಡು ಬರೋಳು ಅವಾಗ. ಸೊ ನಾನು ನೋಡೋಣ ಹೋಗೋಣ ಅಂತ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ನಿಜ ಹೇಳ್ತೀನಿ ಫ್ರೆಂಡ್ಸ್, ನೀವೆಲ್ಲ ಬಂದು ಟ್ರೈ ಮಾಡಬೇಕು. ಇಟ್ಸ್ ವೆರಿ ನೈಸ್. ಯಾರಿಗೆ ಫುಡ್ ಸ್ಟ್ರೀಟ್ ಇಷ್ಟ ಆಗುತ್ತೆ, ಅಂದರೆ ಸ್ಟ್ರೀಟ್ ಫುಡ್ ಇಷ್ಟ ಆಗುತ್ತೆ, ಬಂದು ಟ್ರೈ ಮಾಡಿ. ಅದು ಬಿಟ್ಟು ಫೈನ್ ಡೈನಿಂಗ್ ಅವ್ರಿಗೆಲ್ಲ ಯಾರಿಗೆ ಇಷ್ಟ ಆಗಲ್ಲ, ಪ್ಲೀಸ್ ಅವಾಯ್ಡ್ ಮಾಡ್ಬೋದು. ನಾವು ಎರಡೂ ಇಷ್ಟಪಡ್ತೀವಿ. ಆ್ಯಂಡ್ ನನಗೆ ತುಂಬ ಸ್ಟ್ರೀಟ್ ಫುಡ್ಸ್ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ತುಂಬ ಹೈಜಿನಿಕ್ ಆಗಿದ್ವು ಕೆಲವು ಸ್ಟಾಲ್ಸ್ಗಳು, ಅದು ನಮ್ಗೆ ಇಷ್ಟ ಆಯಿತು. ಆ್ಯಂಡ್ ನಾವು ದಾಬೇಲಿ ಕೂಡ ಟ್ರೈ ಮಾಡಿದ್ವಿ ಆ್ಯಂಡ್ ದಟ್ ವಾಸ್ ಆಲ್ಸೋ ನೈಸ್. ಆಮೇಲೆ ಪೇಣಿ ಸ್ಟಾಲ್ ಕೂಡ ಇತ್ತು. ಪೇಣಿ ಮತ್ತೆ ಬಾದಾಮ್ ಪುರಿ, ಆಮೇಲೆ ಎಗ್ ಸ್ಟಾಕ್ ಅಂತ ನನ್ನ ಮಗ ತಗೊಂಡ. ಅವರು ನಾನ್ ವೆಜ್ ತಿಂತ ಮಕ್ಕಳು, ನಾನು ಇವತ್ತು ಸ್ಯಾಟರ್ಡೆ ನಾನು ತಿನ್ನಲ್ಲ. ಅವನು ಅದೇನೋ ಎಗ್ ಸ್ಟಿಕ್ ಅಂತ ಏನೋ ತಗೊಂಡು. ಇವನ್ ದಟ್ ವಾಸ್ ಆಲ್ಸೋ ವೆರಿ ಗುಡ್. ಸೊ ಯು ಕ್ಯಾನ್ ಕಮ್ ಅಂಡ್ ಟ್ರೈ. ಬೈ, ಗುಡ್ ನೈಟ್. ಗುಡ್ ನೈಟ್. ಬೈ ಬೈ. Bye bye, good night, sweet dreams. Bye bye. I hope ನಿಮ್ಗೆ ಈ ವ್ಲಾಗ್ ಇಷ್ಟ ಇರುತ್ತೆ ಅಂತ. ಇಟ್ಸ್ ವೆರಿ ಶಾರ್ಟ್ ಬಟ್ ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಸೊ ಹೀಗೆ ನನ್ನ ವ್ಲಾಗ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.